ಬಂಗಾರಪೇಟೆ ತಾಲೂಕು ಆಸ್ಪತ್ರೆ ತಾಜ್ ಮಹಲ್ಗನ್ನ ಚೆನ್ನಾಗಿದೆ, ನೋಡೋಕೆ ಅಂದ ಚಂದ ಎಲ್ಲ ಇದೆ ಅಲ್ಲೇ. ಆದರೆ ಇಲ್ಲಿ ಕೆಲಸ ಮಾಡುವಂತಹ ವೈದ್ಯಾಧಿಕಾರಿಗಳು ವೈದ್ಯರಿಗೆ ಮತ್ತು ಇಲ್ಲಿ ಸಿಬ್ಬಂದಿಗೆ ಮಾತ್ರ ಒಳ್ಳೆಯ ಮನಸ್ಸಿಲ್ಲ. ವೈದ್ಯ ನಮೋ ನಾರಾಯಣ ಅಂತಾರೆ, ಆದರೆ ಇಲ್ಲಿನ ವೈದ್ಯರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಗಡಿ ಭಾಗಗಳಿಂದ ಏನು ಹೆರಿಗೆಗೋ ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಅಪಘಾತಗಳಾಗಿ ಏನಾದರೂ ಇಲ್ಲಿಗೆ ಬಂದರೆ ಅವರು ಸಾಮಾಜಿಕ ಜಾಲತಾಣಗಳನ್ನು ನೋಡುವುದರಲ್ಲಿ ತಲ್ಲೀನರಾಗಿರ್ತಾರೆ ಅವ್ರ ಮೊಬೈಲ್ಗಳಲ್ಲಿ. ಯಾಕಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಗಿರ್ತದೆ ಅವ್ರ ಹತ್ರ 10,000 50,000 ಲಕ್ಷ ರೂಪಾಯಿ ಮೊಬೈಲ್ಗಳಿರ್ತದೆ. ಆ ಮೊಬೈಲಿಗೆ ಕೊಡೋ ಬೆಲೆ ಆ ಬಡ ರೋಗಿಗಳಿಗೆ ಕೊಡ್ತಾ ಇಲ್ಲ. ಇಲ್ಲಿ ಹೆರಿಗೆಗಳಂತ ಬಂದರೆ ಖಾಸಗಿ ಆಂಬುಲೆನ್ಸ್ಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅವ್ರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸಲ್ಲ ಅವರು. ಖಾಸಗಿ ಆಸ್ಪತ್ರೆಗಳ 1 ಲಕ್ಷ ಆದರೆ 30% ಇವ್ರಿಗೆ, ಅಂದರೆ ಲಕ್ಷಕ್ಕೆ 30,000 ರೂಪಾಯಿ ಪರ್ಸೆಂಟ್ ಆಗಿದೆ. ಇಲ್ಲಿ ಹೆಂಗಾಗ್ಬಿಟ್ಟು ಆಸ್ಪತ್ರೆಗಳಂದರೆ ಕೊಬ್ಬಿ ನಿಂತಿರುವಂತಹ ಈ ಫಾರಮ್ ಕೋಳಿಗಳ ಥರ ಆಗ್ಬಿಟ್ಟೈತೆ. ನಮ್ಮ ಬದುಕು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ನಾಟಿ ಕೋಳಿಗಳ ಥರ ಆಗ್ಬಿಟ್ಟೈತೆ. ಅವು ಮೇವು ಸಿಗಲ್ಲ, ಬಡತನ ಆಗಿದೆ. ಇಲ್ಲಿ ಚಿಕಿತ್ಸೆ ಸಿಗಲ್ಲ, ಬಡವರು ಸಹ ಸಾಲಗಾರರಾಗ್ತಾ ಇದ್ದಾರೆ. ಅದರ ಜೊತೆಗೆ ಈ ಖಾಸಗಿ ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಖಾಸಗಿ ಆಂಬುಲೆನ್ಸ್ ಇರೋಂಗಿಲ್ಲ, ಖಾಸಗಿ ಲ್ಯಾಬ್ ಇರೋಂಗಿಲ್ಲ, ಕ್ಲಿನಿಕ್ ಹೆಂಗಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಸರ್ಕಾರದ ನಿಯಮಗಳಿದ್ರೂ ಇಲ್ಲಿ ಒಬ್ಬ ಫಿಸಿಷಿಯನ್ ಅಂತಿದ್ದಾನೆ ಉಮಾರ್ ಅಂತೇಳಿ, ಅವನು ನೈಟ್ ಟೈಮ್ ಕೆಲಸ ಮಾಡಿದ್ದಾನೆ ಅಂದರೆ ಫೋನೇ ಎತ್ತಲ್ಲ. ಇವಾಗ ಬಂದು ಏನು ಸಮಯ ಫೋನ್ ಎತ್ತಿಲ್ಲ ಅಂದರೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಅವನೊಬ್ಬನೇ ಇಂಗ್ಲೀಷ್ ಕಲ್ತಿರೋದು. ಕನ್ನಡದ ಲನ ಜಲ ಇಲ್ಲ, ರೈತರು ಬೆಳೆದ್ರೆ ಊಟ ತಿಂದು ಅವನಿಗೆ ಇಂಗ್ಲೀಷ್ ಫೀಸ್ ಬೇಕು ಅಲ್ಲ. ಎಲ್ಲ ರೋಗಿಗಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಏನು ವೈದ್ಯಾಧಿಕಾರಿಗಳ ಭಾರತಿ ಮೇಡಮ್ ಅವ್ರ ಮುಂದ್ಗಡೆ ಇದೇ ನಡೆದಿದೆ. ಅವನು ಅನಧಿಕೃತವಾಗಿ ಪರವಾನಗಿ ಇಲ್ಲದಂತಹ ಈ ಒಂದು ಏನು ಖಾಸಗಿ ಲ್ಯಾಬನ್ನು ನಡೆಸ್ತಾ ಇದ್ದೇನೆ, ಅದರ ವಿರುದ್ಧ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಏನು ಜನಸಾಮಾನ್ಯರಿಗೆ ಸ್ಪಂದಿಸದ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತು ಗಡಿ ಭಾಗದ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮತ್ತು ರಕ್ತ ಪರೀಕ್ಷೆಗಳಿರು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು. ಮತ್ತು ಖಾಸಗಿ ಆಂಬುಲೆನ್ಸ್ಗಳನ್ನು 100 ಮೀಟರ್ ವ್ಯಾಪ್ತಿ ದೂರ ಇಡಬೇಕು. ಮತ್ತು ಮತ್ತಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಹೋರಾಟ ಮಾಡಿ ಮಾನ್ಯ ವೈದ್ಯಾಧಿಕಾರಿಗಳಾದಂಥ ಭಾರತಿ ಮೇಡಮ್ ಅವರಿಗೆ ಮನವಿ ನೀಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದು, ಕ್ರಮ ಕೈಗೊಳ್ಳದೇ ಇದ್ದರೆ ಖಂಡಿತವಾಗ್ಲೂ ಮುಂದಿನ ನಮ್ಮ ಹೋರಾಟ ಯಾವ ರೀತಿ ಇರ್ತದೆ ಅಂದರೆ, ಏನು ಕೋಳಿಗಳು ಕುರಿಗಳು ಎತ್ಕೊಬರಲ್ಲ, ನಾಯಿಗಳು ಸಮೇತ ಎತ್ಕೊಂಬಂದು ಈ ಒಂದು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.